ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಏನು 13ನೇ ತಾರೀಕು ಒಂದು ರೀತಿಯ ದುರ್ಘಟನೆ ಅಂತ ಹೇಳ್ಬೋದು. ಭೀಕರವಾಗಿ ಒಂದು ಸರಣಿ ಅಪಘಾತ ನಡೆಯುತ್ತೆ ಹೊಸಕೋಟೆ ಹೆದ್ದಾರಿಯಲ್ಲಿ. ಈ ಅಪಘಾತದಲ್ಲಿ 7 ಜನ ವಿದ್ಯಾರ್ಥಿಗಳು ಮೃತಪಟ್ಟಿರುವಂಥದ್ದು. SUV ಕಾರು ಡಿಕ್ಕಿ ಹೊಡೆದು, ಬೈಕ್ ಡಿಕ್ಕಿ ಹೊಡೆದು, ನಂತರ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದು, ಈ ಕ್ರಮೇಣದಿಂದ SUV ಕಾರ್ ಇದ್ದಂತಹ 7 ಜನ ವಿದ್ಯಾರ್ಥಿಗಳು ಮೃತಪಟ್ಟಿರ್ತಾರೆ. ಮತ್ತೆ ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ದಂತಹ 23 ವರ್ಷದ ಯುವಕ, ಆತನು ಸಹ ಮೃತಪಟ್ಟಿರ್ತಾರೆ. ಆದರೆ ಇಲ್ಲಿ ವಿಷಯ ಏನಂದ್ರೆ, SUV ಕಾರು ಓಡಿಸ್ತಿದ್ದಂಥ ಯುವಕರು, ಅವ್ರಿಗೆ ಇನ್ನೂ 18 ವರ್ಷ ಆಗಿರಲಿಲ್ಲ. ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ಯಾರು? ಈ ಅಪಘಾತಕ್ಕೆ ಕಾರಣ ಪೋಷಕರ ಹೊಣೆನಾ, ಅಥವಾ ಅಧಿಕಾರಿಗಳ ಹೊಣೆನಾ, ಅಥವಾ ವಿದ್ಯಾರ್ಥಿಗಳು ಓಡಿಸ್ತಿದ್ರಲ್ಲ ಕಾರ್, ಇವ್ರು ಹೊಣೆನಾ ಅಂತ ಪ್ರಶ್ನೆ ವ್ಯಾಪಕವಾಗಿ ಚರ್ಚೆ ಉದ್ಭವ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ. ವೀಕ್ಷಕರೇ, ಏನು 13ನೇ ತಾರೀಕು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಹೊಸಕೋಟೆ ಬಳಿಯಲ್ಲಿ ಇವರು ಟ್ರಿಪ್ ಹೋಗಿರ್ತಾರೆ. SUV ಕಾರಲ್ಲಿದ್ದಂಥ ಯುವಕರು ಮುಗಿಸ್ಕೊಂಡು ಬೆಳಗಿನ ಜಾವ ಬೆಂಗಳೂರು ಕಡೆ ಬರ್ತಾ ಇರ್ತಾರೆ. ಬೆಂಗಳೂರು ಕಡೆಯಿಂದ ಬರುವಂಥ ಸಮಯದಲ್ಲಿ ಏನು ಕೆಲಸ ಮುಗಿಸ್ಕೊಂಡು ಆ ಸಮಯಕ್ಕೆ ಹೋಗ್ತಂತ ಬೈಕ್ ಹೋಗ್ತಾ ಇರ್ತಾನೆ ಸವರ. ಅವನಿಗೆ ಏಕಾಏಕಿ ಸ್ಪೀಡಲ್ಲಿ ಬಂದಂಥ ಯುವಕರು SUV ಕಾರಲ್ಲಿ ಆ ಬೈಕ್ ಡಿಕ್ಕಿ ಹೊಡಿತಾರೆ. ಆ ಬೈಕ್ ಡಿಕ್ಕಿ ಹೊಡೆದ ಪ್ರಮಾಣ ಯುವಕ ಸಾವನ್ನಪ್ಪಾನೆ ಸ್ಥಳದಲ್ಲೇ. ಜೊತೆಗೆ ಆ ಬೈಕ್ ಡಿಕ್ಕಿ ಹೊಡೆದು ಮತ್ತೆ ಕ್ಯಾಂಟರ್ ಮುಂದೆ ಹೋಗ್ತಾ ಇರುತ್ತೆ. ಆ ಸೈಡಲ್ಲಿ ಆ ಕ್ಯಾಂಟರ್ ಡಿಕ್ಕಿಗೂ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ಸಮಯನ ಆ ಏನು ಹಿಂಬದಿ ಇರ್ತಾವಲ್ಲ ಚಕ್ರಗಳು, ಅವು ಕಳಚಿ ಬಿದ್ದ ತರ ಮಗುಚಿ ಪಕ್ಕದ ರಸ್ತೆಯಲ್ಲಿ ಸರ್ವಿಸ್ ರೋಡ್ಗೆ ಬೀಳುತ್ತೆ. ಆ ಸರ್ವಿಸ್ ರೋಡ್ಗೆ ಬಿದ್ದಂತ ಪಕ್ಕದಲ್ಲಿ ಕಾರ್ ಹೋಗ್ತಿದ್ದು ಅದಕ್ಕೂ ಸಹ ಅಪಘಾತ ಸಂಭವಿರುತ್ತದೆ. ಬಟ್ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳಿಗೆ ಮೊದಲು ಲೈಸೆನ್ಸ್ ಇಲ್ಲದೆ ಕಾರ್ ಓಡ್ಸಕ್ ಅನುಮತಿ ಕೊಟ್ಟವ್ರು ಯಾರು? ಈ ಸಾವಿಗೆ ಕಾರಣಕ್ಕೆ ವಿದ್ಯಾರ್ಥಿಗಳೇ ಕಾರಣ ಅಥವಾ ಪೋಷಕರ ಕಾರಣ? ಕಾರ್ ಓಡ್ಸಕ್ ಅನುಮತಿ ಕೊಟ್ಟಿದ್ವಿ ತಗೊಂಡೋಗ್ರಪ್ಪ ಅಂತ, ಅಥವಾ ಅಧಿಕಾರಿಗಳು ಇದ್ರ ಬಗ್ಗೆ ನೋಡದೆ ಸುಮ್ಮನೆ ಇತ್ತು ಅವ್ರು ತಪ್ಪ ಅಂತ ಪ್ರಶ್ನೆಗಳು ಸಾರ್ವಜನಿಕರು ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ವೀಕ್ಷಕರೇ, ಯುವಕರು 18 ವರ್ಷ ಆಗಿ ಅವರು ಡ್ರೈವಿಂಗ್ ಲೈಸೆನ್ಸ್ ಪಡೆದು ಅವ್ರ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಕಾರ್ ಓಡ್ಸಕ್ಕೆ ಅನುಮತಿ ಇರುವಂಥದ್ದು. ಅದ್ ಬಿಟ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸೇ ಕೊಟ್ಟಿಲ್ಲ, ಆದ್ರೂ ಕಾರ್ ಓಡ್ಸಕ್ಕೆ ಅನುಮತಿ ಸಿಕ್ಕಿರೋದು ಯಾವ ಕಾರಣ ಇದು? ಸಿಕ್ಕಿ ಸಮಯ ಟೈಮಲ್ಲಿ ಬೈಕ್ಗಳು ತಗೊಂಡು ಹೋಗ್ತಾರೋ ನೋಡ್ಬೋದು. ದಿನೇ ಹೆಚ್ಚಾಗುತ್ತೆ ರೋಡ್ಗಳದ್ದು. ಎಲ್ಲಿ ನೋಡಿದ್ರೆ 18 ವರ್ಷ ಆಗಿರಲ್ಲ, ಗಾಡಿ ತಗೊಂಡು ಚಿಕ್ಕ ಹುಡುಗ ಸಹ ರೋಡ್ ತಗೊಂಡು ಗಾಡಿ ತಗೊಂಡ್ಬರ್ತಾನೆ. ಅಂತದ್ರಲ್ಲಿ ಕಾರ್ ಓಡಿಸೋ ಅನುಮತಿ ಕೊಟ್ಟಿದ್ಯಾರು? ಡ್ರೈವಿಂಗ್ ಲೈಸೆನ್ಸೇ ಸಿಕ್ಕಿರಲ್ಲ. ಇನ್ನ ಇತ್ತ ತಂದೆ ತಾಯಿಗಳ ಗಮನನೂ ಹರಿಸಲ್ಲ. ತಂದೆ ತಾಯಿಗಳು ಉದಾಹರಣೆಗೆ ಅವರು RV ಕಾಲೇಜ್ ಅಂತ ಕೇಳ್ಪಟ್ಟಿದ್ದೀನಿ. ಅವ್ರ ವಿದ್ಯಾರ್ಥಿಗಳು ಅವ್ರು ಓದ್ತಿದ್ದು 17-18 ವರ್ಷದ ಇನ್ನೂ ಆಗಿರಲಿಲ್ಲ ಆ ಯುವಕರು. ಆಕ್ಚುಲಿ ಅವರು ಈಗ ಚೆನ್ನಾಗಿ ಓದಿರ್ತಾರೆ, ಕೆಲಸಕ್ಕೆ ಜಾಬಿಗೆ ಸೇರ್ಕೋಬೇಕು ಅಂತ ಒಂದಿಷ್ಟು ಪ್ರಯತ್ನಗಳು ನಡೀತಿರ್ತದೆ. ಆದರೆ ದುರ್ಘಟನೆ ಈ ರೀತಿ ನಡೆದಾಗ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ ಅಂತ ಆ ಯುವಕರು ಅರ್ಥ ಮಾಡ್ಕೊಂಡಿಲ್ಲ. ಹುಡ್ತಾಗಿಂದ ಇಲ್ಲಿವರು ಕಾಲೇಜು, ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ಎಲ್ಲವನ್ನು ಕೊಟ್ಟಿರ್ತೀರಾ, ಆದ್ರೆ ನಿಮ್ಮ ಮಕ್ಕಳ ಸಾವಿಗೆ ಕಾರಣ ನೀವೇ ಪೋಷಕರಾಗೋದ್ರ ಅಂತ ಒಂದು ಸ್ಥಿತಿ ಉದ್ಭವ ಆಗುತ್ತೆ. ಇಲ್ಲಿ ಅಧಿಕಾರಿಗಳು ಅಲ್ಲಿ ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ ಆಗೋ ಸಮಯದಲ್ಲಿ ಅವರು ಒಂದ್ಸತಿ ನೋಡೋಕ್ ಕೇರ್ಲೆಸ್ ಆಗೋದ್ರಾ? ಒಂದಿಷ್ಟು ಅಲ್ಲೂ ಚೆಕ್ ಮಾಡ್ತಿಲ್ವಾ ಅಲ್ಲಿ ಟೋಲಲ್ಲಿ ಅಂತ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಯಾರ ತಪ್ಪು ಯಾರು ಸರಿ ಅನ್ನೋದು ನಾವು ಅಳತೆ ಮಾಡೋಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟ ಪೊಲೀಸರು ಇದ್ರ ಬಗ್ಗೆ ತನಿಖೆ ನಡೆಸ್ತಿದ್ದಾರೆ ಏನು ಅಂತ. ಆಲ್ಮೋಸ್ಟ್ SUV ಕಾರ್ ಓಡಿಸ್ತಿದ್ದು ಯುವಕರದೇ ತಪ್ಪು ಅಂತ ಹೇಳ್ತಿದ್ದಾರೆ. ಬಟ್ ಏನಂದ್ರೆ, ಪ್ರಾಣ ಹೋಗಿದ್ದು ಮತ್ತೆ ಬರಲ್ಲ ಅನ್ನೋ ಸ್ಥಿತಿ ಗೊತ್ತಾಯ್ತು. ಮುಂದಾದ್ರೂ ಎಚ್ಚೆತ್ತುಕೊಳ್ಬೇಕು ಪೋಷಕರು. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಗಾಡಿ ಕೊಡೋ ಮುನ್ನ, ಗಾಡಿನ ರಸ್ತೆ ತಗೋಕ್ಕಿಂತ ಮುಂಚೆ ದಯವಿಟ್ಟು ಪೋಷಕರು ಇದ್ರ ಬಗ್ಗೆ ಗಮನ ಹರಿಸಿ. ನಿಮ್ಮ ಮಕ್ಕಳ ಸಾವಿಗೆ ಕಾರಣಕ್ಕೆ ನೀವೇ ಮೂಲ ಹೊಣೆ ಆಗ್ತೀರಾ. ಮಕ್ಕಳ ಆಸೆ ಕನಸಿಗೆ ಇದ್ರ ಬಗ್ಗೆ ನೀವು ತುಂಬಾ ಒಂದಿಷ್ಟು ಬಿಗಿ ಮನಸ್ಸನ್ನು ಇಟ್ಕೊಳ್ಳಿ. ಗಾಡಿ ಕೊಡೋಕ್ಕಿಂತ ಮುಂಚೆ, ಇಲ್ಲ ನಾನು ಗಾಡಿ ಕೊಡಲ್ಲ ನಿನಗೆ 20 ವರ್ಷ ಆಗೋವರೆಗೂ ನೀನು ಡ್ರೈವಿಂಗ್ ಲೈಸೆನ್ಸ್ ಸಿಗೋವರೆಗೂ ಅಂತ ಹೇಳಿ, ಇಲ್ಲ ನನ್ನ ಮಗ ಪ್ರೀತಿಯಿಂದ ಸಾಕ್ಬಿಟ್ಟಿದ್ದೀನಿ ನಾನು ಗಾಡಿ ಕೊಡ್ಲೇಬೇಕು ನನ್ನ ಮಗಂಗೆ ಅಂದ್ರೆ, ನಿಮ್ಮ ಮಗನ ಪ್ರಾಣ ನೀವೇ ಕೈಯಾರ ಹಾಳು ಮಾಡ್ಕೋತೀರಾ. ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ನೋಡ್ತೀವಿ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಸಣ್ಣ ಮಕ್ಕಳುಗಳು ಗಾಡಿ ತಗೊಂಬರ್ತಾರೆ. ಏನು ಆ ಎಲೆಕ್ಟ್ರಿಕ್ ಗಾಡಿ, ಈಗಂತೂ ಎಲೆಕ್ಟ್ರಿಕ್ ಗಾಡಿ ಜಾಸ್ತಿ ಆಗಿದ್ರಿಂದ ಟ್ರಿಬಲ್ ರೈಡು 4 ಜನ ಹಾಕೊಂಡು ಓಡಿಸ್ತಾರೆ, ಹೆಲ್ಮೆಟ್ ಇರಲ್ಲ. ಇಲ್ಲಿ ಪೊಲೀಸರು ಕಂಟ್ರೋಲ್ ಮಾಡೋದು ಕಷ್ಟ ಪಾಪ. ಯಾರಾದರೂ ಸಾರ್ವಜನಿಕರು ತಿಳಿಸ್ದಾಗೇನೆ ಪೊಲೀಸರು ಗೊತ್ತಾಗೋದು. ಪೋಷಕರು ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ ಏನೇನಾಗ್ತಿದೆ. ಇಂಥ ಘಟನೆಗಳು ನಡೆದಾಗೆ ಗೊತ್ತಾಗೋದು ಪೋಷಕರಿಗೆ. ಒಟ್ಟಿನಲ್ಲಿ ಈ ಸರಣಿ ಅಪಘಾತದಿಂದ ಅಮಾಯಕರ ಜೀವ ಅಂತೂ ಹೋಗಿದೆ. ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದು ಸಹ ತೀರ್ಮಾನ ಮಾಡೋದು ಅದ್ರ ಪೊಲೀಸರಿಗೆ ಬಿಟ್ಟಿದ್ದಂಥದ್ದು. ಒಟ್ಟಿನಲ್ಲಿ ಈ ದುರ್ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ನಮ್ಮ ಸುದ್ದಿ ವಿಚಾರದಿಂದ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.